ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಮಿಳಲ್ಲಿ ನೋಡಿ ಗೊತ್ತಾಗಿರುತ್ತೆ, ಬ್ಲೌಸ್ ಮೆಜರ್ಮೆಂಟ್ ಚಾರ್ಟನ್ನು ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಬ್ಲೌಸ್ ಮೆಜರ್ಮೆಂಟ್ ಚಾರ್ಟಲ್ಲಿ ಕೂಡ ತುಂಬ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಬಂದು ನೋಡಿ, ಮೊದಲಿಗೆ ಬಂದು ನಾವು ಯಾವ್ಯಾವ ಮೆಜರ್ಮೆಂಟನ್ನು ಬ್ಲೌಸಲ್ಲಿ ನಾವು ತಗೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ನೋಡಿ, ನಮಗೆ ಒಂದು ಲಿಸ್ಟ್ ಹಾಕಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಬ್ಲೌಸ್ ಮೆಜರ್ಮೆಂಟ್ ಅಂತ ಬರ್ತೀನಿ. ಹಾಗೆ ಫಸ್ಟ್ ಪಾಯಿಂಟ್ ಬಂದು ಸ್ನೇಹಿತರೆ ನೋಡಿ, ಬ್ಲೌಸ್ನ ಲೆಂತು ತುಂಬ ಇಂಪಾರ್ಟೆಂಟು. ಬ್ಲೌಸ್ ಲೆಂತ್ ಎಷ್ಟು ಬೇಕು ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟು. ಹಾಗೆ ಫುಲ್ ಶೋಲ್ಡ್ರು ಕೂಡ ನಾವು ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಹಾಗೆ ಸೆಕೆಂಡ್ ಬಂದು ಚೆಸ್ಟ್ ರೌಂಡ್ ಬೇಕು, ಅಪ್ಪರ್ ಚೆಸ್ಟ್ ಬೇಕು, ಲೋವರ್ ಚೆಸ್ಟ್ ಬೇಕು, ಇಷ್ಟು ಮೂರು ಬೇಕು ಸ್ನೇಹಿತರೆ ನಮಗೆ. ಹಾಗೆ ವೆಸ್ಟ್ ಸೊಂಟದ ಅಳತೆ ಬಂದು ಅದು ಮೇನ್ ಆಗಿ ನಮಗೆ ಮೆಜರ್ಮೆಂಟ್ ಬೇಕಾಗುತ್ತೆ. ಹಾಗೆ ನೋಡಿ, ಸೊಂಟದ ಅಂದರೆ ಕ್ರಾಸ್ ಬೆಲ್ಟ್ ಇರುತ್ತಲ್ಲ, ಆ ಕ್ರಾಸ್ ಬೆಲ್ಟ್ ವಿಡ್ತ್ ಕೂಡ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ, ಅದು ಕೂಡ ಇಂಪಾರ್ಟೆಂಟು. ಹಾಗೆ ನೋಡಿ, ಸ್ಲೀವ್ ಲೆಂತು, ಸ್ಲೀವ್ ರೌಂಡು, ಹಾಗೆ ಆರ್ಮೋಲ್ ರೌಂಡಿಂಗು, ಆರ್ಮೋಲ್ ಲೂಸ್ ಎಷ್ಟು ಬೇಕು ಅದು ಕೂಡ ಮೇನ್ ಇಂಪಾರ್ಟೆಂಟು, ನಾವು ಬಾಡಿ ಮೆಜರ್ಮೆಂಟ್ ಆಗಲಿ ಹಾಗೆ ಅಳತೆ ಬ್ಲೌಸಲ್ಲಿ ತಗೊಂಡಾಗ. ಹಾಗೆ ಸೆಕೆಂಡ್ ಬಂದು ನೋಡಿ, ಫ್ರಂಟು ನೆಕ್ ಎಷ್ಟು ಡೀಪ್ ಎಷ್ಟು ಬೇಕು, ಹಾಗೆ ಬ್ಯಾಕ್ ನೆಕ್ ಡೀಪ್ ಎಷ್ಟು ಬೇಕು, ನಾವು ಇಷ್ಟನ್ನು ನೋಟ್ ಮಾಡ್ಕೋಬೇಕು. ಹಾಗೆ ನೋಡಿ, ನೆಕ್ ವಿಡ್ತನ್ನು ಕೂಡ ನಾವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮೇನ್ ಪಾಯಿಂಟ್ ಬಂದು ಸ್ನೇಹಿತರೆ ನೋಡಿ, ಇದು ಮೇನು ಫಸ್ಟ್ ಪಾಯಿಂಟು, ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟು. ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಬ್ಲೌಸಲ್ಲಿ. ನಾನಿವತ್ತು ನಿಮಗೆ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟನ್ನು ತೋರಿಸ್ತಾ ಇದ್ದೀನಿ. ಇದು ನೋಡಿ 100% ಪರ್ಫೆಕ್ಟ್ ಅಲ್ಲ, ನಾನು ನಿಮಗೆ ಸ್ಟ್ಯಾಂಡರ್ಡ್ ಆಗಿ ತೋರಿಸ್ತಾನೆ. ಇದರಲ್ಲಿ ಕೂಡ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಒಂದು 80% ಅಥವಾ 90%ವರೆಗೂ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಈ ಚಾರ್ಟಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನಮ್ಮ ಅನುಭವ ಮೇಲೆ ನಾವು ಮಾಡಿರ್ತೀವಿ. ನೋಡಿ, ನನಗೆ ಚಾರ್ಟನ್ನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸ್ಕ್ರೀನ್ಶಾಟ್ ಹೊಡ್ಕೊಂಡವರು ಸ್ಕ್ರೀನ್ಶಾಟ್ ಹೊಡೋದನ್ನು ಇಟ್ಕೊಳ್ಳಿ ನೀವು. ನೋಡಿ, ನಾವು ಮೊದಲಿಗೆ ಬಂದು ಲೆಂತನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ, ಬ್ಲೌಸ್ ಲೆಂತ್ ಬಂದು 28ರಿಂದ ಹಿಡಿದು 50ವರೆಗೂ ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಸ್ನೇಹಿತರೆ. ಇದರಲ್ಲಿ ತುಂಬ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಒಂದು ಅಂದಾಜು ಸಿಗಲಿ ಅಂತೇಳಿ ಇದನ್ನು ಚಾರ್ಟ್ ಮಾಡಿದ್ದೀನಿ. ಇದು 100% ಪರ್ಫೆಕ್ಟ್ ಅಲ್ಲ, ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ನಾವು ಆದರೂ ಕೂಡ ಇದನ್ನು ಔಟ್ ಮಾಡ್ಕೊಳ್ತೀವಿ, ಇದರಲ್ಲಿ ನಾವು ಕರೆಕ್ಷನ್ ಮಾಡ್ಕೊತೀವಿ. ನೋಡಿ, ಕೆಳಗಡೆ ಬಂದು ಸೈಜ್ ವೈಸು ನಾವು ಒಂದೇ ಬಂದು ಸೈಜ್ ಕೊಟ್ಟಿದ್ದೀನಿ. ಕೆಳಗಡೆ ಬಂದು ನೋಡಿ, 28 ಸೈಜಿಗೆ 12.5 ಇಂಚು ಲೆಂತ್ ಬೇಕಾಗುತ್ತೆ. ಶೋಲ್ಡ್ರ್ ಬಂದು ರೆಡಿ ಶೋಲ್ಡ್ರ್ ಬಂದು 13 ಇಂಚು ಬೇಕು. ಹಾಗೆ ನೋಡಿ, ಅಪ್ಪರ್ ಚೆಸ್ಟ್ ಕೂಡ 28 ಇದೆ, ಮಿಡ್ಲ್ ಚೆಸ್ಟ್ ಕೂಡ 1 ಇಂಚು ಮಾತ್ರ ಜಾಸ್ತಿ ಇದೆ. ನೋಡಿ, ಇದು ಮಿಡ್ಲ್ ಚೆಸ್ಟ್ ಇದೆಯಲ್ಲ, ಅಪ್ಪರ್ ಚೆಸ್ಟು ಮಿಡ್ಲ್ ಚೆಸ್ಟು ನೋಡಿ, ಇದು ತುಂಬ ಸೈಜು ಜಾಸ್ತಿ ಆಗ್ತಾ ಹೋದಂಗೆ ಮಿಡ್ಲ್ ಚೆಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, 28ಕ್ಕೆ 1 ಇಂಚು ಡಿಫ್ರೆನ್ಸಲ್ಲಿ ಇದೆ ಮಿಡ್ಲ್ ಚೆಸ್ಟು. ನಾನು ನಿಮಗೆ 42 ಸೈಜನ್ನು ತೋರಿಸ್ತೀನಿ. ನೋಡಿ, 42 ಸೈಜಿಗೆ 3 ಇಂಚು ಜಾಸ್ತಿ ಆಗುತ್ತೆ. ಹಾಗಾಗಿ ಮಿಡ್ಲ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಕೂಡ ಇಂಪಾರ್ಟೆಂಟು. ಹಾಗೆ ನೋಡಿ, ಸೊಂಟದ ಅಳತೆ 24 ಇಂಚಿದೆ, 28 ಮಾತ್ರ ನಾನು ಹೇಳ್ತಾ ಇದ್ದೀನಿ, 24 ಇಂಚಿದೆ. ಇದು ಎಕ್ಸಾಕ್ಟ್ ಆಗಿ ಸ್ನೇಹಿತರೆ. ಇದರಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಏನು ಗೊತ್ತಾ, ಇದು ನಾನು ಡೀಪ್ ನೆಕ್ ಇದ್ದಾಗ ಮಾತ್ರ ಈ ಚಾರ್ಟನ್ನು ನಾನು ಪ್ರಿಪೇರ್ ಮಾಡ್ಬೋದು. ಇದರಲ್ಲಿ ಕೂಡ ನೋಡಿ, ಶೋಲ್ಡರ್ ನಾನು ರೆಡಿ ಕೊಟ್ಟಿದ್ದೀನಿ ನಾನು ನಿಮಗೆ. ಇದರಲ್ಲಿ ಕ್ಯಾಲ್ಕುಲೇಷನ್ ಹಾಕಿ ಕೊಟ್ಟಿಲ್ಲ. ಏನಕ್ಕಂದರೆ ಇದು ಶೋಲ್ಡ್ರಿಗೆ ಕ್ಯಾಲ್ಕುಲೇಷನ್ಗೆ ತುಂಬ ಡಿಫರೆನ್ಸ್ ಆಗುತ್ತೆ. ಹಾಗಾಗಿ ಸ್ನೇಹಿತರೆ ನೋಡಿ, ನಾನು ರೆಡಿ ಶೋಲ್ಡರ್ ಕೊಟ್ಟಿದ್ದೀನಿ. ಹಾಗಾಗಿ ನಿಮಗೆ ಇದರಲ್ಲಿ ರೆಡಿ ಶೋಲ್ಡ್ರಲ್ಲಿ ನಾವು ಬ್ಯಾಕ್ ನೆಕ್ ಏನು ಡೀಪ್ ಇಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಶೋಲ್ಡ್ರನ್ನ ಲೆಸ್ ಮಾಡ್ಕೊತ ಬರಬೇಕು ಸ್ನೇಹಿತರೆ. ಈ ಚಾರ್ಟಲ್ಲಿ ನಾನು ಅದಕ್ಕೆ ಹೇಳಿದ್ದೀನಿ ನಿಮಗೆ, ಪ್ರತಿಯೊಂದು ಕೂಡ ಎಲ್ಲದೂ ಚಾರ್ಟಲ್ಲೇ ಒಂದೇ ಚಾರ್ಟಲ್ಲೇ ಕೊಡೋಕ್ಕಾಗಲ್ಲ. ನಾನು ನಿಮಗೆ ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಂತೇಳಿ ಕೊಟ್ಟಿದ್ದೀನಿ. ಅದಕ್ಕಾಗಿ ನಿಮಗೆ ಇದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ನಿಮಗೆ ಪ್ರತಿ ವಿಡಿಯೋ ನೋಡ್ತಾ ಹೊಸಬ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಚಾರ್ಟಿಂದ ಸ್ನೇಹಿತರೆ. ಹಾಗೆ ನೋಡಿ, ನಾನು ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡಿದ್ದೀನಿ. ಇವೆಲ್ಲ ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನು ಈ ಸೈಜ್ ನೀವು ಬರೆದು ಇಟ್ಕೋಬಹುದು. ನೋಡಿ, ಇದು ಏನು ನಾವು ಫಸ್ಟ್ ಡಾಟ್ ಪಾಯಿಂಟನ್ನು ಏನು ಮಾರ್ಕ್ ಮಾಡ್ಕೊಂಡಿವಿ ನೋಡಿ, 28 ಸೈಜು. ಫಸ್ಟ್ ಪಾಯಿಂಟ್ ಲೆಂತ್ ಬಂದು ನೋಡಿ 8.5 ಇಂಚಿದೆ. ಸೆಕೆಂಡ್ ಕಫ್ ಹೈಟ್ ಅಂತ ಇದೆ ನೋಡಿ, ಕಫ್ ಲೆಂತ್ ಅಂತಿದೆ, ಇದು ಬಂದು 8.5ರಿಂದ 2.5 ಅಂದರೆ ಅಲ್ಲಿಗೆ 2 ಇಂಚು ಒಂದು ಡಾಟ್ ಬರುತ್ತೆ ನೋಡಿ. ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು, ಆ ಡಾಟ್ ಇಂದೇ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಹಾಗೆ ನೋಡಿ, ಸ್ಲೀವ್ ಕೂಡ ಇದು ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ, ನಾನು ಇದರಲ್ಲಿ ಬರ್ಕೊಂಡಿದ್ದೀನಿ. ಹಾಗಾಗಿ ಸ್ಲೀವ್ ಕೂಡ ಅಷ್ಟೇ ನೋಡಿ, ಕಸ್ಟಮರು ಅವ್ರು ಎಷ್ಟು ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಸ್ಲೀವನ್ನು ಮೆಜರ್ಮೆಂಟ್ ಮಾಡ್ಕೋಬೇಕು. ಹಾಗೆ ನೋಡಿ, ಇದರಲ್ಲಿ ಸ್ಲೀವ್ ಓಪನ್ ಅದು ಕೂಡ ಅಷ್ಟೇ ನೋಡಿ. ಹಾಗೆ ಆರ್ಮೋಲ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಇದನ್ನು ನೀವು ಫಾಲೋ ಮಾಡ್ಬೋದು. ಏನಕ್ಕಂದ್ರೆ ನೋಡಿ, 28 ಸೈಜಿಗೆ ಆರ್ಮೋಲ್ ಬಂದು 13.5 ಇದೆ. ಹಾಗೆ ನೋಡಿ, 30ಕ್ಕೆ 42.2 ಇದೆ, ಅಂದರೆ 14 ಕಾಲಿದೆ. ಹಾಗೆ 32ಗೆ 15 ಇಂಚ್ ಬರುತ್ತೆ. ಈಗ ಆರ್ಮೋಲ್ ಕೂಡ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಹಾಗೆ ನೋಡಿ, ಫ್ರಂಟ್ ನೆಕ್ ಡೀಪು ಅದನ್ನೆಲ್ಲ ನೀವು ಕಂಪಲ್ಸರಿ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇನ್ನು ಬ್ಯಾಕ್ ನೆಕ್ ಡೀಪ್ ಇದೆಯಲ್ಲ, ಇದು ಕೂಡ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಕಸ್ಟಮರು ಅವ್ರು ಎಷ್ಟು ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ನೋಡಿ, ಇದರಲ್ಲಿ ಶೋಲ್ಡರ್ ಮೆಜರ್ಮೆಂಟು ಅದಕ್ಕೆ ಸ್ನೇಹಿತರೆ ನಿಮಗೆ ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ನಾನು ಕೊಟ್ಟಿದ್ದೀನಿ. ಇದರಲ್ಲಿ ನಾವು ನೋಡಿ, ಲಾಸ್ಟ್ ಪಾಯಿಂಟ್ ಇದೆ ಬ್ಯಾಕ್ ನೆಕ್. ಈ ಶೋಲ್ಡ್ರಿಗೆ ಹಾಗೆ ಈ ಬ್ಯಾಕ್ ನೆಕ್ಕಿಗೆ ತುಂಬ ಲಿಂಕ್ ಇದೆ.
ಇದರಲ್ಲಿ ಕೂಡ ನಾವು ಬ್ಯಾಕ್ ನೆಕ್ಕನ್ನು ಎಷ್ಟು ಇಡ್ತೀವಿ ಬ್ಲೌಸಲ್ಲಿ ಅದ್ರ ಮೇಲೆ ಡಿಫೆಂಡ್ ಆಗಿ ನಾವು ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೋಬೇಕು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಎಷ್ಟು ನೆಕ್ಕು ಲೆಂತಿಗೆ ಎಷ್ಟು ಶೋಲ್ಡ್ ಇಡಬೇಕು, ಎಷ್ಟು ಚೆಸ್ಟ್ ಮೆಜರ್ಮೆಂಟಿಗೆ ಅದನ್ನು ಒಂದು ಪ್ರಿಪೇರ್ ಮಾಡ್ತೀನಿ ಸ್ನೇಹಿತರೆ. ನಿಮಗೆ ಅದನ್ನು ಕೂಡ ನಾನು ಮುಂದಿನ ದಿನದಲ್ಲಿ ನಿಮಗೆ ಚಾರ್ಟನ್ನು ಫ್ರೀಯಾಗೆ ಕೊಡ್ತೀನಿ, ಯಾವುದೇ ದುಡ್ಡಿಲ್ಲ. ಹಾಗಾಗಿ ನೋಡಿ, ಈ ಚಾರ್ಟನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡು ಒಂದು ಮೆಜರ್ಮೆಂಟ್ಗೋಸ್ಕರ ಒಂದು ಸಿಂಪಲ್ ಏನಂದರೆ ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟು, ಅದಕ್ಕೆ ಹೇಳಿದೆ ನಿಮಗೆಲ್ಲ ಸಿಗುತ್ತಲ್ಲ ನೋಡಿ, ಶರ್ಟ್ ಎಲ್ಲ ಸಿಗುತ್ತೆ ಎಕ್ಸು ಎಕ್ಸೆಲ್ಲು ಎಮ್ ಅಂತೇಳಿ ನೋಡಿ. ಅವು ಡಿಫ್ರೆಂಟ್ ಒಂದೊಂದು ಕಂಪ್ನಿ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಇದು ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್. ಇದು ಯಾರು ಕೊಟ್ಟರು ಇಷ್ಟೇ ಕೊಡ್ತಾರೆ ಸ್ನೇಹಿತರೆ. ಇದರಲ್ಲಿ ನಾವು ನಮ್ಮ ಕಸ್ಟಮರ್ ಹೆಂಗಿರ್ತಾರೆ ಅದ್ರ ಮೇಲೆ ಡಿಫೆಂಡ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕು. ನೋಡಿ, ನಿಮಗೆ ಇದು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ, ನಿಮಗೆ ಯೂಸ್ ಆಗ್ಬೋದು. ಮುಂದೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ನೋಡಿ ಶೋಲ್ಡ್ರನ್ನು ಯಾವ ರೀತಿ ಇಡಬೇಕು ನೋಡಿ, ಅದಕ್ಕೆ ಹೇಳಿದೆ ನಿಮಗೆ ಬ್ಯಾಕ್ ನೆಕ್ ಲೆಂತ್ ಇದೆಯಲ್ಲ ಅದ್ರ ಮೇಲೆ ಡಿಫೆಂಡ್ ಆಗಿ ನಾವು ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೋಬೇಕು. ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. 28 ಸೈಜಿಂದ ಚೆಸ್ಟ್ ಮೆಜರ್ಮೆಂಟಿಂದ ನಿಮಗೆ 2-3 ಇಂಚಿಂದ ಕೆಳಗಡೆ 10 ಇಂಚ್ವರೆಗೂ ಡೀಪ್ ಇಟ್ಟಾಗ ಶೋಲ್ಡ್ರನ್ನು ಎಷ್ಟು ತಗೋಬೇಕು ಅದಕ್ಕೆ ಒಂದು ಚಾರ್ಟ್ ಇದೆ. ಅದನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ. ನಿಮಗೆ ಅರ್ಥ ಆಗೋ ಹಾಗೆ ನಾವು ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಮುಂದಿನ ದಿನದಲ್ಲೇ ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ.